ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಲ್ಲಿ ನೋಡಿ, ಸೊ 24/11/2024 ನಡೆದಿರ್ತಕ್ಕಂಥ KSET ಎಕ್ಸಾಮ್ ಏನಿದೆಯೋ ಸಹಾಯಕ ಪ್ರಾಧ್ಯಾಪಕರು ರಾಯಚೂರು ವಿಶ್ವವಿದ್ಯಾಲಯ ಇವುಗಳಿಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಏನಾದರೂ ಆಕ್ಷೇಪಣೆ ಇದ್ದರೆ KA ವೆಬ್ಸೈಟ್ನಲ್ಲಿ KA ವೆಬ್ಸೈಟ್ಗೆ ಹೋಗಿ ಅಂದರೆ ಲಿಂಕನ್ನು ನೀಡಿದರೆ ಸೊ ಅಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಪ್ರತಿ ಆಕ್ಷೇಪಣೆಗೆ ಅಂದರೆ 100 ರೂಪೀಸ್ ಇರುತ್ತೆ. ನೀವು ಆನ್ಲೈನ್ ಮೂಲಕ 29/11/2024 ಸಂಜೆ 5 ಒಳಗಾಗಿ ಶುಲ್ಕವನ್ನು ಪಾವತಿ ಮಾಡಿ ಪೂರಕ ದಾಖಲೆಯೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಹಾಗೂ ಆಕ್ಷೇಪಣೆಗಳ ಶುಲ್ಕಗಳನ್ನು ಹಿಂದಿರಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನಮಗೆ KSET ಎಕ್ಸಾಮ್ ನಡೆಸಿದಾರಲ್ಲ, ಅದನ್ನು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ, ಅವರೇ ನಡೆಸ್ತಾ ಇರೋದು. ಸೊ ಪ್ರತಿಯೊಂದು 17 ವಿಷಯಗಳನ್ನ ಕೀ ಆನ್ಸರ್ ಕೂಡ ನಮಗೆ ಪ್ರಕಟಿಸಿದ್ದಾರೆ. ಅದೇ ರೀತಿ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಮಯದಲ್ಲಿ ಪತ್ರಿಕೆಯ ವಿಷಯ ಅಥವಾ ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆಗಳ ವಿವರಗಳು, ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ನಾವು ಸಲ್ಲಿಸಬೇಕು. ಇದಿಷ್ಟು ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್. ಇನ್ನು PU ಡಿಗ್ರಿ ಕಾಲೇಜ್ ಇದೆಯಲ್ಲ, ಸೊ ಅವರಿಗೆಲ್ಲ ಏನು ಮಾಡ್ತಿದ್ದಾರೆ, 40,000 ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಆದರೆ PU ಲೆಕ್ಚರ್ಸಿಗೆ ಏನು ಮಾಡ್ತಿದ್ದಾರೆ, ಸ್ಯಾಲ್ರಿ ಬರೀ 12,000 ಇದೆ. ಹಾಗಾಗಿ ಇವರೆಲ್ಲರೂ ಕೂಡ ಏನು ಮಾಡ್ತಾಯಿದ್ದಾರೆ, ನಮಗೂ ಕೂಡ 30,000 ಸ್ಯಾಲ್ರಿಯನ್ನು ಕೊಡಿ ಅಂತ ಹೇಳಿ ಓಕೆನಾ ಇದು ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಇವಾಗ ನೋಡ್ತಾ ಹೋಗೋಣ.